ದೇವ್ರು ದೇವ್ರು ಬೆಳೆ ಬೆಳಗ್ಗೆ ಕುಡ್ಕೊಂಡ್ ಗಲಾಟೆ ಮಾಡ್ತೀವಿ. ಹೋಗ 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 ಮನೆಗೆ. ನಾನ್ ದೇವ್ರು ನೋಡ್ಬೇಕು, ಅವ್ರ ಮುಂದೆ ಒಂದು ಸತ್ಯ ಹೇಳ್ಬೇಕು. ಏಯ್ ಹೋಗೋ ಆಚೆ, ಹೋಗೋ. ಕುಡ್ದ್ಬಿಟ್ಟು ಬಂದು ಗಲಾಟೆ ಮಾಡ್ತೀಯ? ರೇ ಸ್ವಾಮಿ, ಕುಡಿದು ತಿಳಿದು ಬಿಟ್ರೆ ಸತ್ಯ ಆಚೆಗೆ ಬರಲ್ಲ. ಅದಕ್ಕೆ ನಾನು ಕುಡ್ಕೊಂಡ್ ಬಂದಿರೋದು. ಒಳಗ್ ಬಿಡ್ರು ಅವನ್ನ. ಊರಿಗೆಲ್ಲ ಒಳ್ಳೇದನ್ನ ಮಾಡೋದು ನೀವು, ತೇಜನ್ಗೆ ಕನ್ಯಾಯ ಮಾಡ್ಬಿಟ್ರಿದ್ದೆ ಅವರು. ಜೀವನವೆಲ್ಲ ನಿಮ್ ಪಾದ ಚಪ್ಪಲಿ ತರ ಸೇವೆ ಮಾಡ್ಕೊಂಡಿದ್ದ ಅಂತೂ ನನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ನೀವೇನು ಮಾತಾಡದೆ ಸುಮ್ಮನೆ ಇದ್ಬಿಟ್ರಲ್ಲದೆ ಅವರು. ನಿಮ್ ಮಗಳನ್ನ ತೇಜ ಕರ್ಕೊಂಡ್ ಬರ್ಲಿಲ್ಲದೆ ಅವರು. ಕಟ್ಕೊಂಡು ಅವ್ರ ಜೊತೆ ಬಾಳ್ವೆ ಮಾಡಕ್ಕಾಗದೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ದೇವ್ರು, ಮೊನ್ನೆ ನೀವು ಕೊಳ್ಳೆ ಇಟ್ಟದ್ದು ನನ್ನ ಮಗಳಿಗೆ ಅಲ್ಲ ದೇವ್ರು, ನಿಮ್ಮ ಮಗಳಿಗೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಂತೆ ಸಂಸ್ಕಾರನ ನೀವೇ ಮಾಡಿದ್ರಿ ದೇವ್ರು, ನೀವೇ ಮಾಡಿದ್ರಿ. ಆಸ್ಪತ್ರೆಯಲ್ಲಿದ್ದಾಗ ನಿಮ್ ಮಗಳನ್ನ ಬದುಕಿಸ್ಬೇಕು ಅಂತ ತೇಜಪ್ಪ 3 ದಿವಸ ಪಡಬಾರ್ದು ಪಾಡ್ಪಟ್ಟ. ನಿಮಗ್ ಮುಖ ತೋರಿಸೋ ಇಷ್ಟ ಇಲ್ಲಿದ್ದಕ್ಕೆ ತನ್ನೆಲ್ಲಾ ಜವಾಬ್ದಾರರು ತೇಜಿನ ಮೇಲೆ ಹಾಕ್ಬಿಟ್ಲು. ತನ್ನ ಸಾವು ತಂದೆಗೆ ತಿಳಿಬಾರ್ದು ಅಂದ್ಲು. ತನ್ನ ಶವಕ್ಕೆ ತಂದೆನೇ ಚಿತ್ತ ಇಡ್ಬೇಕು ಅಂತ ಭಾಷೆ ತಗೊಂಡ್ಲು. ಪುಣ್ಯಾತ್ಮ ತೇಜಪ್ಪ ಮಾತು ಕೊಟ್ಟು ಸಿಗಾಕೊಂಡು ಎಲ್ಲಾನು ನಡೆಸ್ಕೊಟ್ಟ ದೇವ್ರು, ಎಲ್ಲಾನು ನಡೆಸ್ಕೊಟ್ಟ. ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಪೊಲೀಸ್ನವರು ಕೈಗೆ ಕೊಳ ಹಾಕೊಂಡು ಎಳ್ಕೊಂಡು ಹೋಯ್ತಿದ್ರು. ತಲೆ ತೆಗೆಸ್ಕೊಂಡು ಹೋದ ತೇಜಪ್ಪ. ದೇವ್ರು, ಆ ನೈವಂಚಕರು ವಂಚಾಕವನ್ನ ಎಳ್ಕೊಂಡೋಗಿ ಒಳಗಾಕಿ ಹೊಡಿತಿದ್ದಾರೆ ದೇವರು. ನನ್ನ ದೇವ್ರು ಹೊಡಿತಿದ್ದಾರೆ. ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಿಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ತೇಜನ್ನ ಸ್ಟೇಷನ್ ಇಟ್ಟಿದಾರ, ಬೇರೆ ಇನ್ನೆಲ್ಲಾದ್ರೂ ಇಟ್ಟಿದಾರ? ನನ್ನ ಮಕ್ಕಳ ಕೆಲ್ಸಕ್ಕೆ ಬರ್ತಾ ಇರೋ ನಾಯಿಗಳ ನೀವು ಪ್ರಯೋಜನ ಇಲ್ಲ. ನೀನು ಅಷ್ಟೇ ಅಯೋಗ್ಯ ನನ್ನ ಮಕ್ಕಳ ಕೇಳಿ ಕೆಲಸ ಪೂರ್ತಿ ಮಾಡಬೇಕಾಗ್ಲಿಲ್ಲ. ಕಸಬ್ ಗೊತ್ತಿಲ್ಲದೆ ಇದ್ದವ್ರಿಗೆ ಕೆಲಸ ಹೇಳಿದ್ರೆ ಹೀಗೆ ಮಾಡೋದು. ಎಂಥ ಒಳ್ಳೆ ಚಾನ್ಸು, ಈಸಿಯಾಗಿ ಸಾಯಿಸಬಹುದಾಗಿತ್ತು. ಈಗ
ಇವನನ್ನು ಕರ್ಕೊಂಡ್ಬಂದೆ. ಇವನ್ ಯಾರು? ತೇಜನಪ್ಪನ್ನ ಇವರಪ್ಪನೇ ಕೊಂದಿದ್ದು. ಇವರಪ್ಪನ್ನ ತೇಜ ಕೊಂದು ಬಿಟ್ಟ. ತೇಜನ್ನು ಕೊಲ್ಲಬೇಕು ಅಂತ ಇವನು ತುಡಿತಾ ಇದ್ದಾನೆ. ಅವಸರ ಪಡಬೇಡ ಅಂತ ಸಮಾಧಾನ ಮಾಡಿ ಆ ವರ್ದೇಗೌಡನ ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸ್ದೆ. ಅದೇ ನನಗೆ ವರ್ಕೌಟ್ ಆಗಿತ್ತು. ಆದ್ರೂ ಆ ವರ್ದೇಗೌಡನ್ ಸಾಯಿಸೋಕಾಗ್ಲಿಲ್ಲ. ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ, ಮತ್ತೆ ಬದುಕಿಸ್ಬಿಡ್ತಾರೆ. ಪಾದ್ರು ವರ್ದೇಗೌಡನ ಆಸ್ಪತ್ರೆಯಲ್ಲ ಸಾಯಿಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಾಯ್ತು. ಸಾಯಿಸ್ಬೇಕು. ಇವತ್ತೇ ಸಾವಿನ ಮುಹೂರ್ತ. ಸಾಹೇಬ್ರ ಅವನ ಹತ್ರ ಪರ್ಸನಲ್ ಎನ್ಕ್ವೈರಿ ಮಾಡೋಕೆ ಹೇಳಿದ್ದಾರೆ. ನೀವು ಸ್ವಲ್ಪ ಹೊರಗಿರಿ. ಗೌಡ್ರನ್ನ ಚುಚ್ಚಿಬಿಟ್ರು. ಆಸ್ಪತ್ರೆಯಲ್ಲಿದ್ದಾರೆ. ಅಲ್ಲೇ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಮೊದ್ಲಿಲ್ಲಿಂದ ಹೊರಡಿ, ನಾನಿವರು ನೋಡ್ಕೋತೀನಿ. ಯಾರು ನೀವು? ಸರ್ಜನ್ಸ್ ಎಮರ್ಜೆನ್ಸಿ ಅಂದ್ರು. ಬೆಂಗಳೂರಿಂದ ಬಂದಿದ್ದೀವಿ. ನಾನು ನಿಮ್ಮನ್ನ ಎಲ್ಲೂ ನೋಡಿ ನೆನಪೇ ಇಲ್ಲ. ನಮ್ ಪರಿಚಯ ಆಮೇಲೆ ಮಾಡ್ಕೊಂಡ್ರಾಯ್ತು. ರಿಪೋರ್ಟ್ಸ್ ಇಲ್ಲಿರ್ಲಿ, ಹೊರಗಡೆ ಹೋಗಿ. ಹೋಗಿ. ಯಾರಾದ್ರೇನು ಯಾರನ್ನು ಒಳಗೆ ಬಿಡಕ್ಕಿಲ್ಲ. ಯಾರನ್ನು ಒಳಗಡೆ ಬಿಡಬೇಡಿ. ಓಕೆ ಸರ್. ಪ್ಲೀಸ್. ವರ್ದೇಗೌಡ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ನೀವ್ ಈ ರೀತಿ ತೊಂದರೆ ಕೊಟ್ರೆ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗ್ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಇದ್ರೆ ಮೌನವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ. ರಘು, ಬಿಡ್ಬೇಡ ಅವನ್ನ. ಬೇಡಪ್ಪ, ನನ್ ಮಗನ್ಗೇನು ಮಾಡಬೇಡಿ. ನನ್ ಮಗನ್ಗೇನು ಮಾಡಬೇಡ.
ವರದೇಗೌಡ, ಈ ದಿನಕ್ಕೋಸ್ಕರನೇ 18 ವರ್ಷದಿಂದ ಕಾಯ್ತಾ ಇದ್ದೆ. ನನಗೆ ನಿನ್ ತಲೆ ಬೇಕು. ಬಾರೋ, ಬಾ. ಮೈ ಮುಟ್ಟೋ ಯೋಗಿತ್ತಲ್ಲ ಅವ್ರ ಮೇಲೆ ಕೈ ಮಾಡ್ಕೋ, ಕೈ ಮಾಡ್ಕೋ. ತೇಜ, ಇಲ್ಲ ಅಪ್ಪಾಜಿ, ಇವನ ಜೀವಂತ ಹೋಗ್ಬಿಟ್ರೆ ನಮಗೆ ತೇಜ. ಅಪ್ಪಾಜಿ ಕಾಲ್ ಧೂಳು ಸಮಾನ ಇಲ್ಲ. ನಾನು ಅವ್ರ ಮೈ ಬೈರೇಗೌಡ, ಅಲ್ಲಿ ನೋಡು, ಅವ್ರ ಕೈಗೇನಾದ್ರೂ ನೀನ್ ಸಿಕ್ಕಿದ್ರೆ ನಿನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಿನ್ ದೇಹದ ಯಾವ ಭಾಗನೂ ಸಿಗೋದಿಲ್ಲ. ಅದು ನನ್ನ ಸಂಪಾದನೆ. ನಿಂದು ನಿನಗೆ ನನ್ನನ್ನು ಕೊಲ್ಲಬೇಕು, ಅದೇ ನಿನ್ನ ಗುರಿ. ನೀನು ಕೊಲ್ಲ ಕೊಟ್ಟಿರೋದು ವರದೇಗೌಡನಲ್ಲ, ಧರ್ಮನ ಕೆಣಕ್ದವರು ನಾಶ ಆಗ್ಬಿಡ್ತಾರೆ. ಏನ್ ನೋಡ್ತಾ ಇದ್ಯಾ? ಅರೆಸ್ಟ್ ಮಾಡವ್ರನ್ನ. ಇಡಿಯಟ್, ಆ ಮನುಷ್ಯನಿಗೆ ಸ್ನೇಹಿತನಾಗ್ ಬದುಕು, ಶತ್ರುವಾಗಲ್ಲ. ಹುಟ್ಟಿದ್ರೆ ವರದೇಗೌಡ್ರ ತರ ಹುಟ್ಟಬೇಕು. ಪೊಲೀಸ್ನವ್ರನ್ನ ನಿಮ್ಮನೆ ಗುಲಾಮ್ರು ಅಂತ ತಿಳ್ಕೊಂಡಿದ್ರೇನ್ರಿ? ನಾನ್ ಸೆನ್ಸ್.